ಅಳಬಾರ್ದು, ದಯವಿಟ್ಟು ಯಾರು ಅಳಬಾರ್ದು. ಇಲ್ಲ ಸರ್, ಅವ್ರಿಗೆ ಇವಾಗ 5 ವರ್ಷದವರೆಗೂ ಒಂದು ಪ್ರಾಬ್ಲಮ್ ಇತ್ತು, 10 ವರ್ಷವರೆಗೂ 5-6 ಆಪ್ರೇಷನ್ ಆಯಿತು. ಈಗ 18 ವರ್ಷಕ್ಕೆ ಸ್ಟಾಪ್ ಆಗಬೇಕು. 18 ವರ್ಷ ಆದಮೇಲೆ ನಾವು ಎಲ್ಲೂ ನೋಡೇ ಇಲ್ಲ ಈ ಕಾಯಿಲೆ. ಬುಕ್ಕಲ್ಲಿ ಓದಿದ್ವಿ. ಯಾವ ಡಾಕ್ಟ್ರೂ ಅವರು ಮನುಷ್ಯತ್ವದಿಂದ ಒಂದೊಂದು ಅವರ್ ಹಾಕೊಂಡು ಯೋಚನೆ ಮಾಡಿ ನಮ್ಮ ಕೈಲಿ ಏನೂ ಇಲ್ಲ. ಇವಾಗ ಮೊನ್ನೆ ಒಂದು ಲಾಸ್ಟ್ ಸರ್ಜರಿ, ಅದು ನಿಮ್ಗೆ ಡಿಗ್ರಿ ಆಗಿಬಿಡಲಿ, ಎಜುಕೇಷನ್ ನಾವು ಏನೂ ಹೋಪ್ ಕೊಡಲ್ಲ, 1% ಕೊಡಲ್ಲ, ನೀವು ಫಸ್ಟ್ ಡಿಗ್ರಿ ಮಾಡ್ಕೊಳ್ಳಿ ಅಂತ ಮೊನ್ನೆ ಡಾಕ್ಟ್ರ್ ಹೇಳಿದ್ದಾರೆ. ಇವಾಗ ಹಾಸ್ಪಿಟ್ಲ್ ಕಡೆ ಎಲ್ಲ ಬೇಡ, ನೀವೇ ಸ್ಟ್ರಾಂಗ್ ಆಗಿದ್ದು ಸ್ವಲ್ಪ ಹಾಸ್ಪಿಟ್ಲು. ಈಗ ಸದ್ಯಕ್ಕೆ ನಾನು ಅವಳಿಗೆ ಪ್ಯಾನಿಕ್ ಅಟ್ಯಾಕ್ ಅದು ಇದು ತುಂಬ ಒತ್ತಡ, ಮಗಳಿಗಿಂತ ಬೇರೆ ಏನೂ ಬೇಕಾಗಿಲ್ಲ ಅನ್ನೋ ಇದರಲ್ಲಿ ಮಾಡ್ಕೊಂಡು ಈಗ ಸ್ವಲ್ಪ ಅವಳಿಗಂದರೆ ಫೀಸು ಅದೊಂದು ಮಾಡಿ ಅವಳಿಗೆ ಒಳ್ಳೆ ಊಟ ತಿಂಡಿ ಸ್ವಲ್ಪ ಚೆನ್ನಾಗಿ ಅವಳ ಜೊತೆಲಿ ಇದ್ದು ಅದು ಡಿಗ್ರಿ ಒಂದು ಮುಗ್ಸೋಕ್ಕೆ ಹೇಳಿದ್ದಾರೆ. 3 ತಿಂಗಳು ಬಿಟ್ಟು ಎಕ್ಸಾಮ್ ಆದಮೇಲೆ ಬನ್ನಿ, ಇಲ್ಲ ಆಗೋದೇ ಇಲ್ಲ ಅಂದರೆ ಅಡ್ಮಿಂಟ್ ಆಗಿ ಅಂತ ಹೇಳಿದ್ದಾರೆ ಸರ್. ಬ್ಯಾಕ್ಟಿ ಸರ್, ಈ ಥರ ಯಾವುದಾದ್ರೂ ಒಂದು ಹೆಲ್ತ್ ಇಶ್ಯೂ ಏನಾದರೂ ಬಂದಾಗ ಪ್ರತಿ ಸಲನೂ ಎಲ್ಲ ಕಲಾವಿದ್ರೂ ಕೇಳ್ಕೊತಾ ಇರ್ತೀವಿ, ತಮ್ಮ ಕೈಲಾದ ಸಹಾಯ ಮಾಡಿ ಅಂತ. ಯಾಕೆ ಅಂದರೆ 44 ವರ್ಷಗಳ ಹಿಂದಿನ ಮಾತು, 44 ವರ್ಷ ಆಯಿತು. ಕೇವಲ ಆವಾಗ ಇಂಜೆಕ್ಷನ್ನು ಬರೀ 120 ರೂಪಾಯಿ. ನಮ್ಮ ತಾಯಿಯವರಿಗೆ ಚೆಸ್ಟ್ ಕ್ಯಾನ್ಸರ್ ಆಗಿತ್ತು. 120 ರೂಪಾಯಿ ಹೊಂದಾಣಿಕೆ ಮಾಡೋಕ್ಕೆ ಆಗದೆ ನಮ್ಮ ತಾಯಿಯವರನ್ನ ಕಳ್ಕೊಂಡ್ವಿ. ಆದ್ದರಿಂದ ಯಾರಿಗಾದರೂ ಈ ಥರ ಹೆಲ್ತ್ ಇಶ್ಯೂ ಏನಿದೆ ಎಲ್ಲ ಕಲಾವಿದ್ರೂ ಕೇಳ್ಕೊತೀವಿ, ಸ್ವಲ್ಪ ದಯವಿಟ್ಟು ಸಹಾಯ ಮಾಡಿ ಅಂತ. ಎಲ್ಲರೂ ಒಂದಿನ ಹೋಗೋದೆ, ಆದರೆ ಇರೋಷ್ಟು ದಿನ ನಮ್ಮ ಜೊತೆನೂ ಇರಲಿ ಅನ್ನೋ ಒಂದು ಆಸೆ. ಆದ್ದರಿಂದ ಎಲ್ಲರನ್ನೂ ಕೇಳ್ಕೊತೀವಿ, ದಯವಿಟ್ಟು ಪದೇ ಕೇಳ್ತೀವಿ ಅಂತ ಯಾರು ಏನು ಅಂದ್ಕೋಬೇಡಿ. ಇನ್ನು ಮುಂದೆ ಯಾವುದೇ ರೀತಿ ಏನು ಇದು ಮಾಡ್ಕೋಬೇಡಿ, ನಮ್ಮ ಕೈಲಾಗಿ ಸಹಾಯ ನಾವು ಮಾಡ್ತೀವಿ. ಓಕೆ. ಇನ್ನೊಂದು ಮಗು ಇದೆ ಸರ್, ಅದು ಚೆನ್ನಾಗಿದೆ. ಇವ್ರಿಗೆ ಮಾತ್ರ ಹಂಗೆ. ನಾವು 18 ವರ್ಷಕ್ಕೆ ಎಲ್ಲ ಸರಿ ಹೋಗುತ್ತೆ ಅಂತ ಎಲ್ಲ ಏನೇನು ಮಾರಿ ಎಲ್ಲ ಒಳ್ಳೆ ಹಾಸ್ಪಿಟ್ಲಲ್ಲೇ ಎಲ್ಲ ಹಾಸ್ಪಿಟ್ಲು ಆಯಿತು ಸರ್, ಎಲ್ಲ ಆಯಿತು. ಈಗ ಲಾಸ್ಟ್ ಬ್ಯಾಕ್ಟೀಸಲ್ಲಿ ಒಬ್ಬರು ಒಳ್ಳೆ ಡಾಕ್ಟ್ರು, ಅವರು ಸಾರು, ಬೇಡ ನೀನು ಡಿಗ್ರಿ ಮುಗಿಸ್ಕೊ, ನೋವು ಇದ್ದರೆ ಜಾಸ್ತಿ ನೋವು ಆದರೆ ಪ್ಯಾನಿಕ್ ಅಟ್ಯಾಕ್ ಆಗಿಬಿಡುತ್ತೆ ಮತ್ತು ಹಾಸ್ಪಿಟ್ಲಿಗೆ, ಅದಕ್ಕೆ ಏನಾದರೂ ನೀವು ಬನ್ನಿ, ಆಪ್ರೇಷನ್ ಸಜೆಷನ್ ಸ್ವಲ್ಪ ಹಿಂದೆ ಹಾಕೋಣ. ಯಾಕೆ ಗೊತ್ತಾ, ಇದು ಫೈನಲ್ ಇಯರ್ ಸರ್, ಇದು ವರ್ಷ ಓದ್ಬಿಟ್ರೆ ಇವಳ್ದು ಅಟ್ಲೀಸ್ಟ್ ಒಂದು ಡಿಗ್ರಿ ಆದರೂ ಆಗುತ್ತೆ ಮಗುಗೆ ಅಂತ. ನಮಗೂ ಅಪ್ಪ ಅಮ್ಮ ಯಾರೂ ಇಲ್ಲ. ಇಂಥ ಒಂದು ಅದ್ಭುತ ಕಾರ್ಯಕ್ಕೆ ಕೈ ಜೋಡಿಸಿದ ಪ್ರೀತಿಯ ಗುರುಗಳಾದ ನಾಗರಾಜ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸುತ್ತೇವೆ. ಅವರು ಹೇಳದೇ ಇದ್ದರೆ ನಮಗೆ ಒಂದು ಗೊತ್ತಾಗ್ತಾ ಇರಲಿಲ್ಲ, ಇದು ಯಾವ ರೀತಿ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ನಾಗರಾಜ್ ಸರ್. ದಯವಿಟ್ಟು ನಮ್ಮ ಕೈನಲ್ಲಿ ಆಗಿದ್ದು ಸಹಾಯ ಮಾಡ್ತೀವಿ, ಎಷ್ಟಾಗುತ್ತೋ ಅಷ್ಟು. ನಾವು ಪೂರ್ತ ಎಲ್ಲ ಮಾಡೋದಕ್ಕೆ ಫೀಸ್ ಹಾಕ್ಬಿಟ್ರೆ ಖಂಡಿತ. ಓಕೆ ಅಮ್ಮ, ಥ್ಯಾಂಕ್ ಯು. ನಾಗರಾಜ್ ಸರ್ ಅವ್ರಿಗೆ ಒಂದು ನಮಸ್ಕಾರ ಮಾಡ್ಕೊಂಡಿದ್ದೀನಿ.